ನಾವಿದೀಗ ಕಾಡ್ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ವೆಸ್ಟರ್ನ್ ಘಾಟ್ ಅಲ್ಲಿರುವ ಒಂದು ದೊಡ್ಡ ಕಾಡಿಗೆ ಬಂದು ಹೋಗಿದ್ದೀವಿ. ಇಲ್ಲಿ ನಮಗೆ ಯಾವ ಪ್ರಾಣಿಗಳು ಮತ್ತೆ ಏನೆಲ್ಲ ಸಿಗುತ್ತೆ ಅಂತ ನೋಡೋಣ. 5-6 ಗೈಸ್ ರೈಟ್ ಹಿಯರ್. ಸೊ ನಮಗೆ ಇಲ್ಲಿ ಮಾವಿನಕಾಯಿ ಸಿಕ್ಕಿದೆ. ಬ್ರೋ ಮಾವಿನಕಾಯಿ ತೋರಿಸು. ಸೊ ಒಂದು ಮಾವಿನಕಾಯಿ ನಮಗೆ ಕಾಡಲ್ಲಿ ಸಿಕ್ಕಿದೆ. ಇನ್ನು ಏನೆಲ್ಲ ಸಿಗುತ್ತೆ ಅಂತ ನೋಡುವ. ಒಂದು ಏತಿಲ್ಲ ನಮ್ಮೂರು ನೆಟ್ವರ್ಕ್ ಮತ್ತೆ ತಿಕ್ಕೊಂಡ ಅಲ್ಲಿರುವ ಅಂಕಲ್ 4 ಕಿಲೋಮೀಟರ್ಸ್ ಇಲ್ಲಿಂದ ವಾಕ್ ಮಾಡಿ ನಿಯರ್ ಬೈ ಟೌನಿಗೆ ಹೋಗಿ ರೀಚ್ ಆಗ್ತಾರಂತೆ. ಸೊ ನೋಡಿ ಸ್ಟೋರೀಸ್ ಯಾವ ಥರ ಇದೆ ಅಂತ. ಸೊ ಇಲ್ಲಿ ಈ ಒಂದು ರೋಡಲ್ಲಿ ಏನಿಲ್ಲ, ನೆಟ್ವರ್ಕ್ ಇಲ್ಲ, ಏನೂ ಸಹ ಇಲ್ಲ. ಈ ಒಂದು ಏರಿಯಾದಲ್ಲಿ ಅಂಕಲ್ ನಡೀತಾ ಹೋಗ್ತಾರೆ. ಕೈಂಡ್ ಆಫ್ ನೋಡಿ ನಾವು ಬೈಕಲ್ಲಿ ಬಂದಿದ್ದೀವಿ. ಬೈಕಲ್ಲಿ ಬಂದಮೇಲೆ ಕೈಂಡ್ ಆಫ್ ಕಂಪ್ಲೀಟ್ಲಿ ಸೀನ್ ಇಲ್ಲಿ. ಬೈಕ್ ನೋಡಿ ಒಂದೊಂದು ರೋಡ್ ಒಂದೊಂದು ಥರ ಇದೆ ಇಲ್ಲಿ. ಇಲ್ಲಿಗೆ ನಾರ್ಮಲ್ ಬೈಕ್ ಏನಾಗಲ್ಲ. ಅಲ್ಲಿ ನೋಡಿ ಕೆಳಗಿಂದ ನೀರು ಹರಿತಿದೆ. ಸೌಂಡ್ ನಿಮಗೆ ಮೇ ಬಿ ಕೇಳಿಸಿರ್ಬೋದು. ಚಿರತೆ ಸಹ ಒಮ್ಮೊಮ್ಮೆ ಇರುತ್ತಂತೆ. ರಾತ್ರಿ 1 ಗಂಟೆ ರಾತ್ರಿಗೆ ಇವರು ವಾಕ್ ಮಾಡ್ತಾರಂತೆ. ಆ ಟೈಮಲ್ಲಿ ಚಿರತೆ ಕಣ್ಣು ಗ್ರೀನ್ ಕಲರ್ ಆ ಥರ ಕಾಣಿಸಿ ಚಿರತೆ ಅಂತ ಅವ್ರು ಐಡೆಂಟಿಫೈ ಮಾಡ್ತಾರೆ. ತಪ್ಪು ಯಾವ ಥರ ಇದೆ ಅಂತ ನೋಡಿ. ಅಲ್ಲೊಂದು ನಮ್ಮ ಗಾಡಿ ಬರುತ್ತೆ, ಯಾವ ಥರ ಬರುತ್ತೆ ನೋಡಿ ಅವರು. ಕಾಡಿಗೆ ಬಂದರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಬಟ್ ಆಗ ಸೀದಾ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇದ್ದಾರೆ. ಒಮ್ಮೆ ನಾವು ಭಾಗ್ಯಕ್ಕೆ ಇದ್ವಿ, ಅದೇ ಥರ 2 ರೋಡ್ ಸಿಕ್ಕಿತ್ತು. ಎಲ್ಲಿಗೆ ಹೋಗ್ಬೇಕಂತ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ವಿ. ಕಾಡಲ್ಲಿ ನೆಟ್ವರ್ಕ್ ಎಲ್ಲ ಏನೂ ಇಲ್ಲ, ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಇವರು. ಫೈನಲಿ ಒಂದು ಕಡೆ ಬಂದು ರೀಚ್ ಆದ್ವಿ. ನೋಡಿ ಇಲ್ಲಿ ರೋಡ್ ಕ್ಲೋಸ್ ಆಗಿದೆ. ಇಲ್ಲಿ ಮಾವಿನಕಾಯಿ ಅಲ್ಲ ಬೇರೆ ಏನೋ ನಮಗೆ ಕಾಣ್ತಿದೆ ನೋಡಿ. ಇಲ್ಲಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೊಂದು ದೊಡ್ಡ ಮರ, ಅಲ್ಲಿ ಮಂಗ ಕೆಳಗೆ ಹಾಕಿ ಅಲ್ಲಿ ಕೆಳಗೆ ಬಿದ್ದಿರೋದ್ರಲ್ಲಿ ನಮಗೆ ಒಂದು ತೆಗ್ದಿದ್ದೀವಿ. ಸೊ ಮೇಲೆ ಹತ್ತೋ ಆಗಿಲ್ಲ, ಅಷ್ಟು ಉದ್ದ ಇದೆ ಮರ ಮಾತ್ರ. ನಿಮಗೆ ಕಾಡಲ್ಲಿರೋ ಮರ ಎಲ್ಲ ಗೊತ್ತಲ್ಲ, ಕ್ರೇಜಿ ಆಗಿರುತ್ತೆ. ಸೊ ಇದನ್ನ ನಾವು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ, ಸೊ ಈ ನೀರು ಕ್ಲೀನ್ ಆಗಿರ್ಬೋದಲ್ಲ ಬರೋ. ಸೊ ಅದನ್ನ ಇವಾಗ ನಾವು ಟೇಸ್ಟ್ ಮಾಡೋದು. ಓಕೆ, ದೊಡ್ಡದು ಕೋಲ್ ನಮಗೆ ಇಲ್ಲಿ ಸಿಕ್ಕಿದೆ. ಸೊ ಕಾಡಲ್ಲಿ ನಾವು ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಈ ಥರ ಕೋಲ್ ಹಿಡ್ಕೊಂಡು ಹೋದರೆ ನಮಗೆ ನಮ್ದು ಎನರ್ಜಿ ಅಷ್ಟು ಏನಾಗಲ್ಲ, ಹೋಗಲ್ಲ. ಸೊ ಎನರ್ಜಿ ಇರುತ್ತೆ ತುಂಬ. ಸೊ ಫಾರ್ ಎಕ್ಸಾಂಪಲ್ ದೊಡ್ಡ ಗುಡ್ಡೆಲ್ಲ ಹತ್ತಾಕಿದ್ರೆ. ಸೊ ಇಲ್ಲಿ ನಮಗೆ ಬೈಕ್ ಇದೆ, ಬಟ್ ಸ್ಟಿಲ್ ಇಲ್ಲಿ ನೋಡಿ ರೋಡ್ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಬೈಕಲ್ಲಿ ಹತ್ರ ಬೈಕ್ ಖರಾಬ್ ಆಗುತ್ತೆ. ಅಲ್ಲೊಬ್ಬ ಬೈಕ್ ವಾಶ್ ಮಾಡ್ತಾನೆ ಇದ್ದಾನೆ. ಎಲ್ಲಿ ಅಡ್ವಾಂಟೇಜ್ ಸಿಗುತ್ತೆ ಅಲ್ಲಿ ಅಡ್ವಾಂಟೇಜ್ ತೆಗಿತಾನೆ. ಒಂದು ಬ್ರಿಡ್ಜ್, ಸಣ್ಣದಾಗಿ ಒಂದು ಬ್ರಿಡ್ಜ್ ನಿಮಗೆ ನೋಡ್ಬೋದು ಮೇಲ್ಗಡೆ. ಸೊ ನಮಗೆ ಆ ಬ್ರಿಡ್ಜಲ್ಲಿ ಹೋಗಕ್ಕೆ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ. ಹಳೇ ಬ್ರಿಡ್ಜ್. ಬ್ರೋ ಹೇಗಿದೆ ಬ್ರಿಡ್ಜ್? ಹೇಗಿದೆ? ಕ್ರೇಜಿಯಾ? ಎಕ್ಸಲೆಂಟ್. ಸೊ ಅಲ್ಲಿಗೆ ಒಂದು ಟ್ರೈ ಮಾಡ್ಬೇಕು ಇವಾಗ. ಬನ್ನಿ ಅಲ್ಲಿಗೆ ಹೋಗುವ. ಕಾಡಲ್ಲಿ ಒಂದು ಬ್ರಿಡ್ಜ್, ಅದು ಸಹ ಯಾವುದೋ ಒಂದು ಹಳೆ ಕಾಲದಲ್ಲಿ ಕಟ್ಟಿರುವಂಥ ಬ್ರಿಡ್ಜ್. ಸೊ ಅಲ್ಲಿ ನೋಡಿ ಇವಾಗ ಇಲ್ಲಿ ನಮಗೆ ಬೈಕೆಲ್ಲ ಹೋಗುತ್ತಾ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಈ ಥರ ಹತ್ತಬೇಕು. ಒಂದು ದೊಡ್ಡ ಇಂಕ್ಲೈನ್ ಥರ ಇದೆ ಇಲ್ಲಿ. ಇಲ್ಲಿ ಈ ಥರ ಹತ್ತಿ ಜಾರುತ್ತೇನೆ ಅಂತ ಗೊತ್ತಿಲ್ಲ, ಜಾರೋ ಥರನೇ ಇದೆ. ಬ್ರಿಡ್ಜಿಗೆ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ನೀರು ಆ ಕಡೆಯಿಂದ ದೊಡ್ಡ ಗುಡ್ಡ, ಕಲ್ಲಿನ ಮಧ್ಯದಿಂದ ನೀರೆಲ್ಲ ಬರ್ತಾ ಇದೆ. ಇಲ್ಲಿ ರೋಡ್ ನೋಡಿ ಬಂದು ಈ ತರ ಹತ್ತಿ ಮತ್ತೆ ಇಲ್ಲಿ ಹತ್ತದೆ. ಸೊ ಇಲ್ಲಿಗೆಲ್ಲ ಒಂದು ನಾರ್ಮಲ್ ಬೈಕ್ ಎಲ್ಲ ಆಗಲ್ಲ, ಎಕ್ಸ್ಟ್ರಾರ್ಡಿನರಿ ಸ್ಪೋರ್ಟ್ಸ್ ಬೈಕ್ ಎಲ್ಲ ಬೇಕು ಇವಾಗ. ಕೈಂಡ್ ಆಫ್ ನೋಡಿ ಸ್ಟಂಟ್ ಮಾಡುವಂತ ಬೈಕ್ ಇಲ್ಲಿ ಹತ್ತಿ ಮತ್ತೆ ಅಲ್ಲಿಂದ ಮತ್ತೆ ಹಪ್ಪಿದೆ. ಇಲ್ಲಿ ಇದು ರಾಡ್ ಮಾಡುವಂತ ಕಲ್ಲುಗಳು. ಕ್ರೇಜಿ ಇಂಕ್ಲೈನ್ ನೋಡಿ ಯಾವ ತರ ಹತ್ಬೇಕು ಅಂತ. ಸೊ ಹತ್ತಾನೆ ಇದೀವಿ. ಲೆಫ್ಟ್ ಸೈಡಲ್ಲಿ ನಮಗೆ ನೀರು ಹೋಗ್ತಿದೆ, ರೈಟ್ ಸೈಡಲ್ಲಿ ಗುಡ್ಡ. ಏನು ಗೊತ್ತಿಲ್ಲ ಯಾವ ಚಿರತೆ ಬರುತ್ತೆ ಅಂತ. ಆ್ಯಂಡ್ ಚಿರತೆನ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಲಿಕ್ಕೆ ಅಂತ. ಬಂದರೆ ಅಟ್ಯಾಕ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಕೋಲ್ ಇದೆ, ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ನಮ್ಮ ಬ್ರೋ ಇದ್ದಾರೆ, ಹೀ ಈಸ್ ಅವರ್ ಸ್ಟ್ರಾಂಗೆಸ್ಟ್ ಪರ್ಸನ್. ಆ್ಯಂಡ್ ಬನ್ನಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಕಾಡಿದ್ವಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ನಾವು ಇದನ್ನ ಹಟ್ ಮಾಡಕ್ಕೆ ಹೋಗ್ತಿಲ್ಲ. ಸೊ ಅದು ಅದ್ರ ಕೆಲಸ ಮಾಡ್ತಿದೆ. ಸೊ ನಾವು ಹೋಗೋಣ ನಮ್ಮ ಕೆಲಸ ಮಾಡೋಣ. ಬಿದಿರು ನಿಮಗೆ ಕಾಡಲ್ಲಿ ಸಿಗುತ್ತೆ, ಮತ್ತೆ ತೆಗಿಬಾರ್ದು, ಇಟ್ಸ್ ಇಲ್ಲಿಗಲ್ ಅನ್ಸುತ್ತೆ. ಇಲ್ಲಿ ನೋಡಿ ಮಾವಿನಕಾಯಿ. ನೀವು ಕಾಡಲ್ಲಿ ಹೋಗ್ಬೇಕಾದ್ರೆ ನೀರು ಮಾತ್ರ ಮಿಸ್ ಮಾಡಕ್ಕೆ ಮರಿಲೇಬೇಡಿ. ಸೊ ಏನೋ ಲಕ್ಕಿ ನಾವು ನೀರು ತಂದಿದ್ದೀವಿ. ಬರೀ 2 ಲೀಟ್ರ್ ನೀರು 6 ಜನಕ್ಕೆ ಮಾತ್ರ ಇರೋದಿಲ್ಲ ಇವಾಗ. ಸೊ ನಾವು ಅಲ್ಲಿ ಎಲ್ಲಾದರೂ ರೀಫಿಲ್ ಮಾಡ್ತೀವಿ. ಇನ್ ಕೇಸ್ ಎಲ್ಲಾದರೂ ಮುಂದ್ಗಡೆ ನಮಗೆ ಆ ಕಲ್ಲಿಂದ ಬರೋ ನೀರೆಲ್ಲ ಸೊ ನ್ಯಾಚುರಲ್ ನೀರಾಗಿರುತ್ತೆ, ಅದನ್ನ ಟ್ರೈ ಮಾಡ್ತೀವಿ. ಬಟ್ ಸ್ಟಿಲ್ ನಾವು ಸ್ನ್ಯಾಕ್ಸ್ ಏನು ತಂದಿಲ್ಲ, ಅದು ಮಿಸ್ ಆಗ್ತಿದೆ. ಬಟ್ ನಮಗೆ ಇಲ್ಲಿ ಮ್ಯಾಂಗೋಸ್ ಮತ್ತು ಅದೆಲ್ಲ ಸಿಗ್ತಿದೆ. ಸೊ ಅದನ್ನ ನಾವು ಟ್ರೈ ಮಾಡ್ತಿದ್ದೀವಿ. ಏನಿದೆ ಬನ್ನಿ ನೋಡೋಣ. ಹೇಗಿದೆ ಮ್ಯಾಂಗೋ? ಚೆನ್ನಾಗಿದೆ. ಸ್ಟ್ರಾಂಗೆಸ್ಟ್ ಪರ್ಸನ್ ಫಸ್ಟ್ ಟೈಮಲ್ಲಿ ವೀಕೆಸ್ಟ್ ಆಗಿಬಿಟ್ಟಿದ್ದಾರೆ. ವಾಟ್ ಹ್ಯಾಪನ್ ಆಗ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಅಪ್ಪಿದೆ ಮಾತ್ರ. ಅದರೆಲ್ಲ ಬೆವರು ಬರೋದು ನಿಮಗೆ ಕಾಣಿಸ್ತಿದೆ. ಕೈಂಡ್ ಆಫ್ ಕ್ರೇಜಿ ಲೆವೆಲ್ ಇಂಟೆನ್ಸ್ ಹೈಕಿಂಗ್ ಐತಿಲ್ಲ ಮಾತ್ರ. ನೋಡಿ ಇಲ್ಲಿ ಕೈಯಲ್ಲಿ ಕೋಲೆಲ್ಲ ಹಿಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಅಷ್ಟು ಅಪ್ಪ ಹತ್ಲಿಗಿದೆ, ಹೋಗೋದು ಅಪ್ಪೇ ಐತಿಲ್ಲ ಹತ್ತೋದು. ಇವಾಗ ಬೈಕೆ ತರ್ಬೋದಿತ್ತು, ಬಟ್ ಬೈಕಲ್ಲಿ ಹೋಗೋಕ್ಕಿಂತ ಸ್ವಲ್ಪ ನಡ್ಕೊಂಡು ಹೋದ್ರೆ ಎಕ್ಸ್ಪ್ಲೋರ್ ಮಾಡ್ತಾ. ಅಲ್ಲಿ ನೋಡಿ ಜೇನ್ ಸಿಕ್ತು, ಅದೆಲ್ಲ ನೋಡ್ಕೊಂಡು ಹೋಗ್ಬೋದು. ಕುದುರೆಮುಖ ರೀಚ್ ಆದ್ವಿ ಅನ್ಸುತ್ತೆ ನಾವು ಇವಾಗ ಅಲ್ಲ. ನೋಡಿ ಇಲ್ಲಿ ಯಾವ ಥರ ಹತ್ತಿದ್ದೀವಿ ಅಂತ ನಾವು. ನಾನಿವಾಗ ಸ್ಟ್ರೈಟಲ್ಲಿ ಇಟ್ಟಿದ್ದೀನಿ ನನ್ನ ಮೊಬೈಲ್ನ. ನೋಡಿ ಇವಾಗ ಯಾವ ಥರ ಕಾಣ್ತಿದೆ ಅಂತ. ಸ್ಲೋಪಲ್ಲಿ ಹೈಕ್ ನೋಡಿ. ಬ್ರೋ ಟಯರ್ಡ್ ಆದ್ರು. ಸೊ ಬ್ರೋ ಇವಾಗ ಸ್ವಲ್ಪ ನೀರು ಕುಡಿತಿದ್ದಾರೆ. 10 ದೋಸೆ ತಿಂದು ಬಂದಿದ್ದಾನೆ, ಆದರೂ ಟಯರ್ಡ್ ಆಗಿದ್ದಾರೆ ಇವರಿಬ್ರು. ಇಲ್ಲಿ ನೀರು ವೇಸ್ಟ್ ಮಾಡ್ತಿದ್ದಾರೆ. ಸೊ ಹೇಗಿದೆ? ಸೂಪರ್ ಆಗಿದೆಯಾ ಮ್ಯಾಂಗೋ? ಇದು ನೋಡಿ ಗೈಸ್, ಒಂದು ಶೇರಿಂಗ್ ಇಲ್ಲ, ಶೇರಿಂಗ್ ಮಾಡೋದೇ ಇಲ್ಲ.
ತಿನ್ನೋದೇ ಇಲ್ಲೊಂದು ಕೇರಿಂಗ್ ಇದೆ ಗೈಸ್. ಮಾವಿನಕಾಯಿ ಸಿಕ್ತು. ಚೆನ್ನಾಗಿದೆ, ಡಿಫ್ರೆಂಟ್ ಮಾವಿನಕಾಯಿ. ಕ್ರೇಜಿ ಲೆವೆಲ್ ಕಾಂಬಿನೇಷನ್ ಇದೆ ಮಾತ್ರ ಈ ಮಾವಿನಕಾಯಿ. ಹುಳಿ, ಉಪ್ಪು, ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ತಿನ್ನೋ ಥರ ಇದೆ ಮಾವಿನಕಾಯಿ. ನೆಕ್ಸ್ಟ್ ಲೆವೆಲ್ ಇದೆ. ಬ್ಲ್ಯಾಕ್ ಪೇಪರ್ಸ್ ಬೆಳೀತಾ ಇದೆ ಇಲ್ಲಿ. ಬೆಳೀತಾ ಇರೋದಲ್ಲ, ಇಲ್ಲಿ ಆಗ್ತಿರೋದ ಏನು ಗೊತ್ತಿಲ್ಲ. ಇಬ್ರು 10 ದೋಸೆ ತಿಂದು ಬಂದಿದ್ದಾರೆ, ಆದ್ರೂ ಸಹ ಇವರಿಂದ ಆಗ್ತಿಲ್ಲ. ವಾಟ್ ಹ್ಯಾಪನ್ ಟು ಯುವರ್ ಲೆಗ್ ಬ್ರೋ? We completely tired or what? What happened? Some rest, okay? We can take some rest somewhere here. And yeah, we can take here, just have a seat here. ದಾರಿ ಮಧ್ಯೆ ನಮಗೆ ಏನೋ ಸಿಕ್ಕಿದೆ, ನೋಡ್ಲಿಕ್ಕೆ ಡೇಟ್ಸ್ ಥರ ಇದೆ. ಅಲ್ಲಿ ನಾಯಿ ಬೊಬ್ಬೆ ಹೊಡಿತಿದೆ. ಇವಾಗ ನಮ್ಮನ್ನ ಫಾಲೋ ಮಾಡಲಿಲ್ಲ ಅಂತ ಸರ್. ನೋಡಿ ಗೈಸ್, ಏನೋ ಇದೆ ಇದರಲ್ಲಿ. ಇದ್ರ ಒಳಗೆ ಏನಿದೆ ಬ್ರೋ, ಅಡಿಕೆ ಥರ ಇದೆ. ಅಲ್ಲಿ ನೋಡಿ ಗೈಸ್, ನಾಯಿಗಳು ನಮ್ಮನ್ನು ಫಾಲೋ ಮಾಡ್ತಿದೆ, ಬೊಬ್ಬೆ ಹೊಡಿತಿದೆ ನೋಡಿ. ಇನ್ನೊಂದು ಕಾಯಿ ಸಿಕ್ ನೋಡಿ, ಪಿಸ್ತಮ ಇದೆ. ಕನ್ಫರ್ಮಾ? ಪಿಸ್ತ ಥರ ಕಾಣ್ತಿದೆ. ಪಿಸ್ತಲ್ಲ, ಏನೋ ಅಂತ ಬೇರೆ ಇದು. ಪಿಸ್ತ ಥರ ಫೀಲ್ ಆಗ್ತಿಲ್ಲ ಇದು. ಗಾಯ್ಸ್ ಮೇಲೆ ಬಂದಂತೆ ನೋಡಿ ಇಲ್ಲಿ ವಿಜುವಲ್ಸ್. ಓ ವಾವ್, ಗುಡ್ಡ. ವಾವ್, ಅಲ್ಲಿ ಗುಡ್ಡ ನೋಡಿ. ಅಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾರೆ ಅವ್ರ ಜೊತೆ. ಸೊ ಇಲ್ಲಿ ಅವರಿಗೆ ಗುಡ್ಡದಿಂದ ನೀರು ಬರುತ್ತೆ ಅಂತ. ಇಂಟ್ರೆಸ್ಟಿಂಗ್ ಸ್ಟೋರಿ ಗಾಯ್ಸ್. ವೆಸ್ಟರ್ನ್ ಬೆಲ್ಸ್ ಅಲ್ಲಿರೋ ಗುಡ್ಡಗಲ್ಲದು. ಸೊ ಮೇ ಬಿ ಕುದ್ರೆಮುಖ ಎಲ್ಲ ಇದೆ. ಕುದ್ರೆಮುಖ ಒಳಗೇನೆ ಬರುತ್ತೆ ಎಲ್ಲಾನು. ಎಲ್ಲಿ ನೋಡಿ, ಹಲಸಿನ ಹಣ್ಣು ಸಹ ನಮಗೆ ಸಿಕ್ಕಿದೆ. ವೇ ಟು ಫಾಲ್ಸ್. ಸೊ ಇಲ್ಲೊಂದು ಫಾಲ್ಸ್ ಇದೆ, ಫಾಲ್ಸ್ ನೋಡುವ ಬನ್ನಿ. ಗುಡ್ಡಗಳು ಕಾಣ್ತಿದೆ, ಹತ್ರ ಕಾಣ್ತಿದೆ. ಇಲ್ಲಿ ನೀರು ನೋಡಿ, ಒಂದು ಕಣಿವೆ ತರ ಹೋಗ್ತಾ ಇದೆ. ಅನ್ಲಿಮಿಟೆಡ್ ಆಗಿರುವ ಫಿಲ್ಟರ್ ವಾಟರ್ ನಮಗೆ ಇಲ್ಲಿ ಸಿಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ತುಂಬಾ ಕೋಲ್ಡ್ ಇದೆ. ಮನೇಲಿರೋ ಫ್ರಿಜ್ ಅಷ್ಟು ಕೋಡಿಗಲ್ಲ ಏನೋ ನೀರು. ನ್ಯಾಚುರಲ್ ವಾಟರ್ ಬ್ರೋ. ಸೋಲಾರ್ ಅಲ್ಲಿ ಅಡಿಕೆ ಇಟ್ಟಿದ್ದಾರೆ ನೋಡಿ, ಅಡಿಕೆನ ಬಿಸಿ ಮಾಡ್ತಿದ್ದಾರೆ. ಇಲ್ಲಿ ಎಷ್ಟು ಬಿಸಿ ಇದೆ ಅದಕ್ಕಿಂತ ಡಬಲ್ ಬಿಸಿ ಅಲ್ಲಿ ಇರುತ್ತೆ. ಮನೆ ಕಂಪ್ಲೀಟ್, ಒಂದು ಹಳೇ ಮನೆ ಇದೆ ಇಲ್ಲಿ. ರೋಡೇ ಇಲ್ಲ ಇಲ್ಲಿ. ನಾ ಇವಾಗ ರೋಡ್ ಮಾಡ್ಬೇಕಿಲ್ಲ ಇವಾಗ. ನಮ್ಮ ಬ್ರೋ ಹಿಂದ್ಗಡೆ ಬೇಡ ಅಂತಿದ್ದಾರೆ. ಈಸ್ ಸೀನಿಯರ್ ಗೈ, ಏನಾದರೂ ಅವ್ರ ಮೇಲೆ ಬೀಳುತ್ತೆ, ನನಗೇನು ಬೀಳಲ್ಲ. ಸೊ ಬನ್ನಿ ನಾವು ಹೋಗೋಣ. ಕ್ರೇಜಿ ಏನಿಲ್ಲ ಕೈಂಡ್ ಆಫ್ ನೋಡಿ ಗೈಸ್. ಗೊತ್ತಾಗಲ್ಲ, ರೋಡ್ ಸಹ ಸ್ಟ್ರೈಟಿಗೆ ಹೋಗ್ಲಿಕ್ಕೆ ದಾರಿ ಸಹ ಇನ್ನೊಂಥರ ಒಕ್ಕಡೆ ಆಗಿದೆ. ಸ್ಟಿಲ್ ಸ್ಕೇರ್ ನಾವು ನೋಡಿ ಇಲ್ಲಿ. ಓ ಮೈ ಗಾಡ್, ದಾರಿ ಇಲ್ಲ. ಇವಾಗ ಒಂದು ಸ್ವಲ್ಪ ಏನೋ ಇದಾಗ್ತಿದೆ. ಕಾಡು ನೋಡಿ ಯಾವ ಥರ ಇದೆ ಅಂತ. ಸೊ ಅಲ್ಲೊಂದು ಮರ ನೋಡಿ, ತುಂಬ ಟಾಪಲ್ಲಿದೆ. ಕ್ರೇಜಿ ಗೈಸ್. ಆ್ಯಂಡ್ ಐ ಲವ್ ದೀಸ್ ಅಡ್ವೆಂಚರ್ಸ್, ಬಟ್ ಸ್ಟಿಲ್ ಐ ಆಮ್ ಸ್ಕೇರ್ಡ್ ಅಲ್ಲಿ. ಇಲ್ಲಿ ಮರ ಎಲ್ಲ ಬಿದ್ದಿರೋದು ನೋಡಿ. ಡ್ರಾಪ್ ಸೈಲೆನ್ಸ್ ಗೈಸ್, ಏನು ಇಲ್ಲ. ಆ ಕಡೆ ಕಂಪ್ಲೀಟ್ ಕಾಡು ಹೋಗ್ತಾ ಇದೆ ಇಲ್ಲಿ. ಅದು ಜೋರಾಗಿ ಮಾತಾಡೋಕ್ಕೂ ಸಾಕ್ತಿಲ್ಲ, ಎಲ್ಲಾದರೂ ಚಿರತೆ ಬರುತ್ತೆ ಅಂತ. ಲಿಟ್ರಲಿ ಹೇಳ್ತೀನಿ, ಅಲ್ಲಿ ಚಿರತೆ ಅಂದರೆ ಫನ್ ಆಗ್ತಿತ್ತು. ಇವಾಗ ಇಲ್ಲಿ ಚಿರತೆ ನುಗ್ಗುತ್ತೆ ಅಂತ ಗೊತ್ತಿಲ್ಲ. ಒಂದು ಫಾರೆಸ್ಟಿಗೆ ಮಾರ್ಕ್ ಮಾಡಿರೋದು ನೋಡಿ ಇಲ್ಲಿ. ತುಂಬ ಕಲ್ಲೆಲ್ಲ ಆಗಿ ಒಂದು ಫಾರೆಸ್ಟ್, ಐ ಮೀನ್ ಸಮಥಿಂಗ್ ಏನೋ ಮಾರ್ಕ್ ಇದೆ. ಕನ್ಫ್ಯೂಷನ್ ಆಗಿದೆ. ನಾವು ಇವಾಗ ಲೆಫ್ಟ್ ತೆಗೆದಿದ್ದೀವಿ ನೋಡಿ. ಇಲ್ಲಿ ಏನೋ ಸಿಕ್ಕಿದೆ, ಬಟ್ ಇಟ್ಸ್ ನಾಟ್ ರೆಕಮೆಂಡೆಡ್ ಟು ಈಟ್ ಅಂತ ಹೇಳ್ಬೋದು. ಸೊ ಒನ್ ಮೋರ್, ಇಲ್ಲಿ ನೋಡಿ ಥರದ ಫಲ ಸಿಗ್ತಿದೆ ನಮಗಿಲ್ಲಿ. ಬಟ್ ಯಾವುದು ತಿನ್ನೋಕ್ಕೆ ನಮಗೆ ಅನಿಸ್ಬಾರ್ದಿಲ್ಲ, ಬಿಕಾಸ್ ಕಾಡಿನ ಮಧ್ಯದಲ್ಲಿದ್ದೀವಿ. ರಿಟರ್ನ್ ಹೋಗ್ಲಿಕ್ಕೆ ನಮಗೆ ರೂಟ್ ಸಿಗುತ್ತಿಲ್ವ ಅಂತ ತುಂಬ ಕನ್ಫ್ಯೂಷನ್ ಆಗಿದೆ ನೋಡಿ. ಹಿಂದ್ಗಡೆ ಬಂದಿರೋದು ಎಲ್ಲ ಅಂತ ಗೊತ್ತಾಗ್ತಿಲ್ಲ. ಬಟ್ ಸ್ವಲ್ಪ ಒಂದು ಸಣ್ಣ ಸೈನ್ಸ್ ಇದೆ, ಆ ಸೈನ್ಸಲ್ಲಿ ನಾವು ಬರ್ತಿದ್ದೀವಿ ಇವಾಗ. ಬಟ್ ನೋಡಿ ಇಲ್ಲಿ ಏನೂ ಇಲ್ಲ. ಅಲ್ಲಲ್ಲಿ ನಿತ್ತು ಹೋಗ್ತಿದ್ದಾರೆ. ತುಂಬಾ ಅಡ್ವೆಂಚರ್ ಆಗ್ತಿದೆ ಮಾತ್ರ, ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ಇಲ್ಲಿ ನಾವು ಸ್ಟಕ್ ಆಗಿದ್ದೀವಿ, ಏನಂತ ಗೊತ್ತಿಲ್ಲ. ಮುಂದ್ಗಡೆ ಹೋಗ್ಬೇಕಾ ಅಲ್ಲ ರಿಟರ್ನ್ ಹೋಗ್ಬೇಕು ಗೊತ್ತಿಲ್ಲ. ತುಂಬ ರಿಸ್ಕಿ ಥರ ಫೀಲ್ ಆಗ್ತಿದೆ. ಬಟ್ ಫಾಲ್ಸಿಗೆ ಸ್ವಲ್ಪ ನೀರೋದು ಹೋಗಲಿಕ್ಕೆ. ಬಟ್ ಆರ್ ಗೈಸ್ ಆರ್ ನಾಟ್ ರೆಡಿ ಟು ಕಮ್. ಸೊ ನಾವಿಲ್ಲಿ ವೈಂಡ್ ಅಪ್ ಮಾಡ್ತಿದ್ದೀವಿ. ಇಲ್ಲೇ ಇರೋದು ಕಾಡು ಫಾಲ್ಸ್. ಸೊ ಮರ ಬಿದ್ದಿದೆ, ಇಲ್ಲಿ ನಾವು ಲಾಸ್ಟ್ ಮಾಡ್ತಿದ್ದೀವಿ, ಆದರೆ ಆ ಕಡೆ ಹೋಗ್ತಿಲ್ಲ. ತುಂಬ ಡೆನ್ಸಾಗಿ ಫೀಲ್ ಆಗ್ತಿದೆ. ಸೊ ನಮ್ಮಲ್ಲಿ ಇವಾಗ ಯಾವುದು ವೆಪನ್ಸ್ ಅದು ಯಾವುದೂ ಇಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಸೇಫ್ಟಿ ಕನ್ಸರ್ನ್ ಮಾಡಿ ನಾವಿಲ್ಲಿ ವೈಂಡ್ ಅಪ್ ಮಾಡ್ತಿದ್ದೀವಿ. ಬಟ್ ಸ್ಟಿಲ್ ಇಟ್ಸ್ ಆ ಗುಡ್ ಎಕ್ಸ್ಪೀರಿಯನ್ಸ್ ವಿಚಾರಣ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ಸೊ ವಿ ಕ್ಯಾನ್ ಟ್ರೈ ನೆಕ್ಸ್ಟ್ ಟೈಮ್.
ಮೇಲೆ ಹತ್ತುವಾಗಲ್ಲ ಕೆಳಗೆ ಇಳಿಬೇಕಾದ್ರೆ ಆ್ಯಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್ ಇರೋದು. ನಮಗೆ ರೋಡ್ ಬಂದಿರೋದು ಯಾವುದು ಅಂತ ಗೊತ್ತಾಗ್ತಿಲ್ಲ, ಫುಲ್ ಕನ್ಫ್ಯೂಸ್ ಆಗಿದೆ. ಒಂದು ಅಂದಾಜಲ್ಲಿ ಹೋಗ್ತಿದ್ದೀವಿ ನೋಡಿ. ನಿಮ್ಮಲ್ಲಿ ಯಾರಾದರೂ ಒಂದು ಸೆಕ್ಯೂರಿಟಿ ಗಾರ್ಡ್ ಯಾರಾದರೂ ಇರಬೇಕು, ನೀವೇ ಹೋಗಬಾರ್ದು. ನಿಜವಾಗ್ಲೂ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ ರೋಡ್ ಮಾತ್ರ. ಯಾರನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಾವು ನೋಡಿ ಅರ್ಧ ಹೋಗಿ ಅಲ್ಲಿಂದ ತುಂಬ ಟಫ್ ಅಂತ ಆದಮೇಲೆ ರಿಟರ್ನ್ ಬರ್ತಿದ್ದೀವಿ. ಸೊ ಇಟ್ಸ್ ಬಿ ಏನಂತ ಹೇಳೋದು, ತುಂಬಾ ಡೆನ್ಸ್ ಫಾರೆಸ್ಟಲ್ಲಿ ಹೋಗ್ತಿರೋದು. ಏನೂ ಇಲ್ಲ, ಒಂದು ಮನುಷ್ಯರಿಲ್ಲ, ಏನೂ ಇಲ್ಲ ಇಲ್ಲಿ ಮಾತ್ರ. ಸೊ ಯಾವುದೋ ಪ್ರಾಣಿ ಬರುತ್ತೆ ಅಂತ ಒಂದಿದ್ದ ಮಾತ್ರ. ಆ್ಯಂಡ್ ಟೈಗರ್ ಬರ್ತಿದ್ದ, ಟೈಗರ್ ನೋಡ್ಬೋದಿತ್ತು, ಬಟ್ ಟೈಗರ್ ಈ ಟೈಮಲ್ಲಿ ಬರಲ್ಲ ಅಂತ, ನೈಟಲ್ಲಿ ಬರಲ್ಲ ಅಂತ. ಸೊ ಅದಕ್ಕೆ ನಾವು ರಿಟರ್ನ್ ಹೋಗ್ತಿದ್ದೀವಿ, ಟೈಗರಲ್ಲಿ ಇಲ್ಲ ಅಂತ ಹೇಳಿ. ಸೊ ನೋಡಿ ಅಲ್ಲಿ ನೋಡಿ ಕಾಲೆಲ್ಲ ನೋಡ್ತಿರೋದು. ಸೊ ಆಲ್ರೆಡಿ ನಮಗೆ ಲೀಚ್ ಎಲ್ಲ ಸಿಕ್ಕಿಯಾಗಿದೆ. ತುಂಬ ಲೀಚ್ ನಿಮಗೆ ಪ್ರಕಾರ ಇದಾಗಿದೆಯಲ್ಲ, ಅಟ್ಯಾಕ್ ಮಾಡಿದ್ದಾರೆ. ಸೊ ನನ್ನ ಮಾತ್ರ ಅಟ್ಯಾಕ್ ಮಾಡಿಲ್ಲ, ಅದು ಅವನು ಚಡ್ಡಿ ಬರ್ತಿಲ್ಲ ಹೋಗಿದೆ. ಬ್ರೋ ನೆಕ್ಸ್ಟ್ ಲೆವೆಲ್ ನೋಡಿ. ಇವನು ಕಾಲಿಗೆ ಮತ್ತೆ ಇಲ್ಲಿ ನೋಡಿದ ತೆಗಿತಿದ್ದಾನೆ. ಸೊ ಎಲ್ಲರ ಕಾಲಿಗೆ ಕಷ್ಟ ಇದೆ, ಮತ್ತು ನಮ್ಮಿಬ್ರಿಗೆ ಕಾಲಿಗೆ ಅಷ್ಟೇ ಇಲ್ಲ ಬ್ರೋ. ನಿನ್ನ ಕಾಲಿಗೆ ಬಂತಾ? ಅವನ ಕಾಲಿಗೆ ಬಂತು. ಸೊ ಐ ಆಮ್ ದ ಲಕ್ಕಿಯಸ್ಟ್ ಪರ್ಸನ್. ನನ್ನ ಕಾಲಿಗೆ ಲೀಚಿ ಬಂದಿಲ್ಲ, ಏನು ಬಂದಿಲ್ಲ. ಫಾರೆಸ್ಟ್ ಯಾವ ಥರ ಇದೆ ನೋಡಿ, ಹತ್ತೋದು, ಮರ ಬಿದ್ದಿರುತ್ತೆ ಅಲ್ಲಲ್ಲಿ, ಅದ್ರ ಮೇಲೆ ಹತ್ತೋದು ಮತ್ತೆ ಹೋಗೋದು. ನೋಡಿ ಇಲ್ಲಿ ಆ ಕಡೆ ಕಂಪ್ಲೀಟ್ ಗುಂಡಿ ಇದೆ. ಏನೋ ಒಂದು ಸಿಕ್ಕಿದೆ. ಮಿಡ್ಲಲ್ಲಿ ನಾವು ಆ ಕಡೆ ಯಾವುದೋ ರೂಟಲ್ಲಿ, ನೀರು ಹೋಗೋ ರೂಟಲ್ಲಿ ನೀರು ಇರಲಿಲ್ಲ, ಬಟ್ ನೀರು ಹೋಗಿ ಅದೊಂದು ರೂಟ್ ಥರ ಆಗಿತ್ತು. ಸೊ ಅಲ್ಲಿ ನಾವು ನಡೀತಿದ್ವಿ. ಸೊ ಕಂಪ್ಲೀಟ್ ಸ್ವಲ್ಪ ಆ ಕಡೆ ಹೋದ್ವಿ, ಮತ್ತೆ ರಿಟರ್ನ್ ಬಂದು ಮತ್ತೆ ಇವಾಗ ಒಂದು ಅಂದಾಜಲ್ಲಿ ಹೋಗ್ತಿದ್ದೀವಿ ನೋಡಿ. ಅದು ಮೇ ಬಿ ಹೌದು, ನಾವು ಬಂದಿದ್ದು ರೋಡ್ ರಿಟರ್ನ್ ಬಂದು ಅವಾಗ ಬಂದಿದ್ದು ರೋಡ್. ಓಕೆ, ಫೈನಲ್ ನಮಗೆ ಅಲ್ಲೊಂದು ಮನೆ ಕಾಣ್ತಿದೆ ನೋಡಿ, ಲಾಂಗಲ್ಲಿ. ಏನಂತ ಗೊತ್ತಿಲ್ಲ. ಫೈನಲಿ ಹಾಂ ಹೋಗ್ತಿಲ್ಲ, ಆ ಕಡೆಯಿಂದ ಹೋಗಿದ್ರೆ ನಾವು ಇವಾಗ ಡೈರೆಕ್ಟ್ಲಿ ಹಳ್ಳಾಗಿ ಹೋಗಿ ರೀಚ್ ಆಗ್ತಿದ್ವಿ. ನೋಡಿ ಇಲ್ಲಿ ಕಂಪ್ಲೀಟ್ಲಿ ಏನಂತ ಇಲ್ಲ, ಅದು ಏನಂತ ಇಲ್ಲ ಅಂದರೆ ಏನಂತ ಇಲ್ಲ. ಫೈನಲ್ ನನ್ನ ಕಾಲಿಗೆ ಸಹ ಲಾಸ್ಟ್ ಅಟ್ಯಾಕ್ ಮಾಡ್ತು, ಇದು ತೆಗಿತಿಲ್ಲ ಬೈದು ಅಪ್ಪ. ಅದನ್ನು ಬಿಟ್ಟು ನೋಡಿ ಯಾವ ಥರ ರೀತಿ ಮೇಲೆ ಗೈಡಿಂದ ನೀವು ಎಲ್ಲಿಗೂ ಹೋಗಬಾರ್ದು. ಸೊ ಗೈಡ್ ಇರಲೇಬೇಕು, ಇಲ್ಲಾಂದರೆ ನೀವು ಅಷ್ಟು ಡೇರೆಸ್ಟ್ ಆಗಿರಬೇಕು. ಏನಿದ್ರು ನೀವು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಮತ್ತು ನಾವು ಅರ್ಧ ಓದ್ವಿ, ಅದ ನಂತರ ನೀವು ಫೇಸ್ ಮಾಡೋದು ಬೇಡ ಅಂತ ಇದ್ದೀವಿ. ಯಾರು ಸಹ ಇಲ್ಲ ಬ್ರೋ, ಅದು ಯಾಕೆ ಫಿಕ್ಸ್ ತೆಗಿಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೇ ಅಡ್ವೆಂಚರ್ ಮಾಡಬೇಕು ಆ್ಯಕ್ಚುಲಿ. ಬಟ್ ನಿಂದೆ ಗೈಡ್ ಹೋದ ಇವನು ಕಾಲಲ್ಲಿ ಆಲ್ರೆಡಿ ಕಾಲಲ್ಲಿ ಬಾಕಿ ಆಗಿರೋದು ಬಲ್ಲ ಕೈಲೆಟ್ಲ ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಬಂದರು ಮನೆಯವರು ಕೆಲಸ ಮಾಡಲಿಕ್ಕೆ. ಸೊ ಕೆಲಸ ಇದೆ ಇಲ್ಲಿ, ಸ್ವಲ್ಪ ಹೋಗ್ಲಿಕ್ಕಿತ್ತು, ಬಟ್ ನಾವು ಅರ್ಧ ಹೋಗಿ ಈ ಟೈಮ್ ಬಂದ್ವಿ. ಮತ್ತು ಅವ್ರು ಹೇಳಿದರು ನೀರೇನಿಲ್ಲ ಈ ಟೈಮಲ್ಲಿ ಬರಬೇಡಿ, ನೆಕ್ಸ್ಟ್ ರೈನಿ ಸೀಸನ್ ಮಳೆಗಾಲದಲ್ಲಿ ಬನ್ನಿ ಅಂತ. ಇವಾಗಲೇ ಹೋಗೋಕ್ಕಾಗ್ತಿಲ್ಲ, ಇನ್ನು ಮಳೆಗಾಲದಲ್ಲಿ ಯಾವ ಥರ ಇರುತ್ತೆ, ಕಂಪ್ಲೀಟ್ ಹಸಿರಾಗಿ. ನಾವು ಇಲ್ಲಿ ನಮಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ದಿರೋದ್ರಿಂದ, ಸೊ ವಿ ಆರ್ ನಾಟ್ ಗೋನಾ ಟ್ರೈ ದಿಸ್ ಒನ್, ಬಟ್ ನೆಕ್ಸ್ಟ್ ಟೈಮ್ ವಿಲ್ ಸಿ. ಹೋಪ್ಫುಲ್ಲಿ ನಿಮ್ಮಲ್ಲಿ ಯಾರಾದರೂ ಡೇರೆಸ್ಟ್ ಪರ್ಸನ್ ಇದ್ದರೆ ಕಮ್ ಲೆಟ್ಸ್ ಪ್ಲಾನ್ ಫಾರ್ ನೆಕ್ಸ್ಟ್ ಟೈಮ್. ಅವ್ರ ಜೊತೆ ವಿಚಾರಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಬನ್ನಿ ಹೋಗುವ. ಇದು ಫಾಸ್ಟ್ ಮಾಡ್ಬಾರದ ನೋಡಿ. ಈ ಮನೆ ನಿಮಗೆ ಇವಾಗ ನೋಡ್ಬೋದು, ಬಟ್ ಇನ್ ಫ್ಯೂಚರಲ್ಲಿ ಫ್ಯೂ ಇಯರ್ಸ್ ಆಫ್ಟರ್ 1 to 2 to 3 ಇಯರ್ಸಲ್ಲಿ ನಿಮಗೆ ಇದೇನು ನೋಡ್ಲಿಕ್ಕೆ ಸಿಗೋದಲ್ಲ, ಇದೆಲ್ಲ ಫಾರೆಸ್ಟ್ ಅಂಡರಲ್ಲಿ ಬರುತ್ತೆ. ಅದಂತ ನಮಗೆ ಇಲ್ಲಿಗೆ ವಿಸಿಟ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೊ ಈ ಮನೆ ಎಷ್ಟು ಬೇಕಷ್ಟು ನೋಡಿ, ಇಲ್ಲಿ ಎಷ್ಟು ಬೇಕಷ್ಟು ನೋಡಿ. ಸ್ವಲ್ಪ ತೋಟ ಎಲ್ಲ ಅಡಿಕೆ ಆಗ್ತಿದೆ, ಬಟ್ ಈ ಫ್ಯೂಚರಲ್ಲಿ ಏನೂ ಸಹ ಇರೋದಿಲ್ಲ, ಜಸ್ಟ್ ಫಾರೆಸ್ಟ್ ಆಗಿರುತ್ತೆ ಅಷ್ಟೇ. ಅಣ್ಣ ಪ್ರಾಣಿ ಬಹುಪುರ ಚಿರತೆ ಒಂದು ಕಾಟಿ ಟೈಗರ್ ಪಿಲಿ. ವಾವ್, ತುಂಬ ಜನರು ಹೇಳ್ತಾರೆ ಊರ ಕಡೆಯಿಂದ ಬಂದು ಇಲ್ಲಿ ನನಗೆ ಜೀವನ ಮಾಡಬೇಕು ಅಂತ ಇದನ್ನು. ಬಟ್ ಇಲ್ಲಿಯವ್ರು ಹೇಳೋದೇನೆಂದರೆ, ಇಲ್ಲಿ ಬಂದು ಅಟ್ಲೀಸ್ಟ್ ಮರ್ಯಾದೆಗೆ 3 ತಿಂಗಳು ಇಲ್ಲಿ ಜೀವನ ಮಾಡಿದೆ, ಮತ್ತು ನಿಮಗೆ ಇಲ್ಲಿ ಕಂಪ್ಲೀಟ್ ಟಯರ್ಡಾಗಿ ಹೋಗ್ತೀರಾ ಅಂತ. ಫಸ್ಟ್ ಆಫ್ ಆಲ್ ಹೊರಗಡೆ ಹೋದರೆ ಬಂದು ಲೀಚೆಲ್ಲ ಇದು ಮಾಡೋದು. ಲೀಚ್ ನಮಗೆ ಆಲ್ರೆಡಿ ನಮಗೆ ಇಲ್ಲಿದ್ದು ಹೋಗಿದ್ದಾಗಲೇ ಎಷ್ಟೋ ಲೀಚ್ ಸಿಕ್ತು. ಸೊ ಆ ಥರ ಲೀಚೆಲ್ಲ ಸಿಗುತ್ತೆ. ಮತ್ತು ಇಲ್ಲೇನೂ ಇಲ್ಲ, ನೆಟ್ವರ್ಕ್ ಇಲ್ಲ, ಆ್ಯಕ್ಸಸ್ ಇಲ್ಲ, ಮಾತಾಡೋಕ್ಕಿಲ್ಲ. ಮತ್ತು ಎಷ್ಟು ಅಂತ ಪೀಸಲ್ಲಿ ಇರ್ಬೋದು ಅಂತ ಹೇಳಿ. ಸೊ ಪೀಸ್ಫುಲ್ ಇದೆ, ಬಟ್ ಸ್ಟಿಲ್ ಎಷ್ಟು ದಿನ ಅಂತ ಪೀಸಾಗಿರ್ಬೋದು, 1 ದಿನ 2 ದಿನ ಚೆನ್ನಾಗೋಗುತ್ತೆ. ಮತ್ತು ನೋಡಿ ಇದರಲ್ಲಿ ಇವಾಗ ಕರೆಂಟ್ ಉತ್ಪಾದನೆ ಮಾಡೋದು. ಇಲ್ಲಿಂದ ನೀರು ಒಳಗೆ ಹೋಗುತ್ತಲ್ಲ, ಒಳಗೆ ಹೋಗಿ ಅಲ್ಲಿ ಏನೋ ಇದಾಗಿ ಕರೆಂಟ್ ಇದಾಗುತ್ತೆ. ಅಲ್ಲಿ ಮಿಷನ್ ಇರುತ್ತೆ, ಅಲ್ಲಿ ನೋಡಿ ನೀರು ಬರ್ತಿರೋದು ಮೇಲಿಂದ ಬರ್ತಿರೋದು. ಅದು ಫಾಲ್ಸಿಂದ ಬರ್ತಿರೋ ನೀರನ್ನ, ಫಾಲ್ಸಿಂದ ಬರ್ತಿರೋ ನೀರು ನೋಡಿ ಅಲ್ಲಿ. ಸೊ ನೀರು ಟೆನ್ಷನ್ ಮಾಡೋಂಗಿಲ್ಲ, ಫ್ರೆಶ್ ನೀರು ಸಿಗುತ್ತೆ, ನ್ಯಾಚುರಲ್ ನೀರು. ಈತ ಹಾಸ್ಟೆಲ್ ಪಂಡ ಈತ 10 ಗಂಟೆ ರಾತ್ರಿಗೆ 12 ಗಂಟೆ ರಾತ್ರಿಗೆ ಫೋನ್ ಬಂತೇರು ಎಂಕು ಸರಿಗೆ ಬಲ್ಲೆ ಅಪ್ಪಗಂಚು ಎಂಕಿ ಒಂದು ಮೋಜಿ ಸರಿ ಅನುಭವ ಈಯೋಡು ಜನ ಜೋಕ್ಲಿ ಮುಂಡ ಜೇಸಲ್ಲ ಹಾಸ್ಟೆಲ್ ಬರ್ದೆ ಅಲ್ಲೂ ಸರಿ ಜನಲೆ ಕಾಣಿ ರಾತ್ರಿ ಫೋನ್ ಅಲ್ತೇರು ಹಿಂಗೆ ಗಾಡಿದಾಗ್ಲಿಕ್ಕೆ ಬರ್ರಕ್ಕೆ ಇತ್ತನಕ್ಕೆ ಬರ್ತಿದ್ದೆ ಒರಿಯರ ಪೋಪುಲಿಕ್ಕೆ ಇಚ್ಛೆ ದೇವಪುರ ಉಂಟಮ್ಮ ಇಜ್ಜಿತ್ತು ಇತ್ತುಂಡೆ ಹಾಂ ದೇವ ಇತ್ತು ಹಾಂ
ತೊಯ್ನಕಲ್ ಒಳ್ಳೆಯರು ಪೋಡ್ತಿರ್ದು ಪುರ ಪಕ್ಕ ಕನ್ನಡ ಐನಕಲ್ ಒಳ್ಳೆಯರು ಅಣ್ಣ ಏಪಲ್ ಅಂದತ್ತು ಪುರ ಕಮ್ಮಿ ಆತ ರಾತ್ರಿ ಗೋಪರ ರಾತ್ರಿ ಪೋರ ಇಕ್ಕಂಡು ಬಂದ ಅಭ್ಯಾಸ ನಾವು ಈ ಒಳಗಡೆ ಸೋಲಾರ್ ಟಾಪ್ ಹೊರಗಡೆ ಹೋಗ್ತಿದ್ವಿ ಬನ್ನಿ. ಸೊ ಇಲ್ಲಿ ತುಂಬ ಬಿಸಿಲಿದೆ ಅಂತ ಹೇಳ್ತಾರೆ. ಸೊ ನೋಡೋಣ ಬನ್ನಿ. ತುಂಬ ಬಿಸಿ ಇದೆ ಮಾತ್ರ, ಚೆನ್ನಾಗಿದೆ. ಸೊ ಇಲ್ಲಿ ಅಡಿಕೆ ಎಲ್ಲ ಒಣ್ಲಿಕ್ಕೆ ಅಂತ ಇಟ್ಟಿದ್ದಾರೆ ನೋಡಿ. ಕೈಂಡ್ ಆಫ್ ಅಲ್ಲಿಗಿಂತ ಜಾಸ್ತಿ ದವ ಅಂತಾರಲ್ಲ, ಆ ಒಂದು ಬಿಸಿಲಿದು ಆ ಒಂದು ಇದು ಭಾರಿ ಹೊಡಿತಿದೆ ಇಲ್ಲಿ ಮಾತ್ರ ಇವಾಗ. ವಾವ್, ವಿ ಗಾಟ್ ಅ ಬ್ಯೂಟಿಫುಲ್ ಮ್ಯಾಂಗೋ ಬ್ರೋ. ಎಲ್ಲಿ ಸಿಗುತ್ತೆ ಈ ಥರ ನೋಡಿ. ಗೊತ್ತಿಲ್ಲ. ನಾವೊಂದು 360 ಮಾಡ್ತಿರೋದು ಎಲ್ಲಾದ್ರೂ ಹಿಂದ್ಗಡೆದ ಏನಾದ್ರು ಚಿರಾದ ಏನಾದ್ರು ಬರುತ್ತೆ ಅಂತ. ಸೊ ಅಲ್ಲಿ ಹಿಂದ್ಗಡೆ ಇವ್ ನೋಡ್ತಾನೆ, ಮುಂದ್ಗಡೆಯಿಂದ ನಾನು ನೋಡ್ತಾ ಇರೋದು. ಸೊ ಎಲ್ಲೂ ಯಾವುದು ಕಾಣ್ತಿಲ್ಲ. ಸೊ ನೋಡಿ ಇಲ್ಲಿ ನಾವು ಅವಾಗ ಬಂದಿರೋ ಬಿಡ್ತಿದ್ದು.